ಎಲ್ಲಾ ಡಾಕ್ಯುಮೆಂಟ್ ಏನಾದ್ರೂ ಕೋರ್ಟ್ ಅಲ್ಲಿ ಸಾಬೀತಾಗಿ ಬಿಟ್ಟರೆ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡದೆ ಬೇರೆ ವಿಧಿ ಇಲ್ಲ. ಸಿದ್ದರಾಮಯ್ಯನವರು ಸುಳ್ಳು ಹೇಳಿದ್ರ? ಮೊನ್ನೆ ತನಕ ಹೇಳಿದಂತ ಮಾತು ಹಾಕಿದ್ರೆ ಸುಳ್ಳ? ನಾನು ಕೇಳಲೇ ಇಲ್ಲ, ಅದು ಬಿಜೆಪಿ ಗವರ್ಮೆಂಟ್ ಅಲ್ಲಿ ಮಾಡಿದ್ದು, ನನಗೇನ್ ಸಂಬಂಧ? ಆದ್ರೆ ಈ ಡಾಕ್ಯುಮೆಂಟ್ ಇದೆಯಲ್ಲ, ಈ ಡಾಕ್ಯುಮೆಂಟ್ ಇಲ್ಲ ಸಿದ್ದರಾಮಯ್ಯನವರೇ. ಈ ಡಾಕ್ಯುಮೆಂಟ್ ಹೇಳೋದು ಸತ್ಯವೇ ಆಗಿದ್ದರೆ ನೀವು ಹೇಳಿದ್ದು ಸುಳ್ಳು. ಈ ಇಷ್ಟು ಡಾಕ್ಯುಮೆಂಟ್ಸ್ ಶೆಟ್ರೆ ಇದನ್ನ ಕೇಳಿಸ್ಕೊಂಡವ್ರಿಗೆ ಸುಲಭವಾಗಿ ಅರ್ಥ ಆಗೋದಲ್ಲ. ಯಾರಿಂದ ಯಾರಿಗೋ, ಇನ್ಯಾರಿಂದ ಯಾರಿಗೋ ಅಲ್ಲಿ ಕೃಷಿ ಭೂಮಿ, ಆಮೇಲೆ ನಿವೇಶನ ಆಗಿ ಪರಿವರ್ತನೆ, ಕನ್ವರ್ಷನ್, ದಾನ ಇತ್ಯಾದಿ ಇತ್ಯಾದಿ ಸಿಕ್ಕಾಪಟ್ಟೆ ಕನ್ಫ್ಯೂಸಿಂಗ್. ಬಟ್ ನಮ್ಮ ಹತ್ರ ಇರೋ ಈ ಡಾಕ್ಯುಮೆಂಟ್ ಏನ್ ಸಿಕ್ಕಿದೆ ಇವಾಗ, ವೆರಿ ಸಿಂಪಲ್, ವೆರಿ ಕ್ಲಿಯರ್. ಇದೊಂದು ಡಾಕ್ಯುಮೆಂಟ್ ಅಲ್ಲಿರೋ ಅಂಶ ನಿಜವೇ ಆಗಿದ್ರೆ ಮಾತ್ರ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೇಮ್ ಚೇಂಜರ್, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೇಮ್ ಚೇಂಜರ್ ಡಾಕ್ಯುಮೆಂಟ್ ಇದಾಗತ್ತೆ. ಕೋರ್ಟ್ ನಲ್ಲೂ ಕೂಡ ಬಹಳ ಮುಖ್ಯವಾದ ಸಾಕ್ಷ್ಯವಾಗಿ ನಿಲ್ಲೋ ಎಲ್ಲ ಡಾಕ್ಯುಮೆಂಟ್ ಏನಾದ್ರೂ ಕೋರ್ಟ್ ಅಲ್ಲಿ ಸಾಬೀತಾಗಿ ಬಿಟ್ಟರೆ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡದೆ ಬೇರೆ ವಿಧಿ ಇಲ್ಲ. ಯಾಕಂತಂದ್ರೆ ಸ್ಮಿತಾ ಒಂದು ಮಾತನ್ನ ಹೇಳಿದ್ರು, ಅದು ನೈತಿಕತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಒಮ್ಮೆ 63 ಕೋಟಿ ಕೊಡಿ ಅಂತಂದ್ರು, ಅಲ್ಲೂ ಸ್ವಲ್ಪ ಮುಜುಗರ ಆಯ್ತು, ಆದ್ರೂ ಅದನ್ನ ಮಾಫಿ ಮಾಡಬಹುದು. ಆದ್ರೆ ಇದನ್ನ ಮಾಫಿ ಮಾಡಕ್ಕಾಗಲ್ಲ, ಯಾಕಂದ್ರೆ ಸಿದ್ದರಾಮಯ್ಯನವರ ನೈತಿಕತೆ ಪ್ರಶ್ನೆ ಬರುತ್ತೆ. ಇದು